ಸ್ನೇಹಿತರೆ, ಈ ಕೋಳಿನ ನೀವ್ ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ದೀರಾ? ಈ ಕೋಳಿ ಅದರ ಮಾಂಸದ ರುಚಿಗೆ ಸಖತ್ ಫೇಮಸ್. ಒಂದು ಕೋಳಿಗೆ ಎಷ್ಟಪ್ಪ ಬೆಲೆ ಅಂತ ಕೇಳಿದ್ರೆ ಹೇಳ್ತೀವಿ, ಆದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಾ. ಎಸ್, ಒಂದು ಕೋಳಿಗೆ ಬರೋಬ್ಬರಿ 1,00,000 ರೂಪಾಯಿ. ಅದೇ ಡಾಂಗ್ಟೋ ಕೋಳಿ. ಇವತ್ತು ನಾನು ನಿಮ್ಗೆ ಡಾಂಗ್ಟೋ ಕೋಳಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀನಿ. ಈ ಒಂದು ತಳಿ ಎಲ್ಲಿದ್ದು, ಸೊ ಇಷ್ಟು ಲಕ್ಷ ರೂಪಾಯಿ ಬರೋದಕ್ಕೆ ಕಾರಣ ಏನು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಡಾಂಗ್ಟೋ ಕೋಳಿಗಳನ್ನ ಡ್ರ್ಯಾಗನ್ ಚಿಕನ್ ಅಂತ ಕೂಡ ಕರೀತಾರೆ. ಇದು ವಿಯೆಟ್ನಾಂನಲ್ಲಿ ಹುಟ್ಕೊಂಡಂತ ಒಂದು ಡಿಫ್ರೆಂಟ್ ಹಾಗೆ ಅಪರೂಪದ ಕೋಳಿ ತಳಿ. ಸ್ನೇಹಿತರೆ, ಈ ಕೋಳಿಗಳು ತಮ್ಮ ಒಂದು ವಿಶಿಷ್ಟ ನೋಟ ಆಗಿರ್ಬೋದು, ರುಚಿಕರವಾದ ಮಾಂಸಕ್ಕಾಗಿ ಹೆಚ್ಚು ಫೇಮಸ್ ಆಗಿರುವಂತದ್ದು. ಸೊ ಇದರ ಒಂದು ದೇಹ ನೋಡೋದಾದ್ರೆ ಸಖತ್ ದಪ್ಪವಾಗಿರುತ್ತೆ. ಅಷ್ಟೇ ಅಲ್ಲ, ಚಿಪ್ಪುಗಳುಳ್ಳಂತಹ ಕಾಲುಗಳನ್ನ ಇದು ಹೊಂದಿರುತ್ತೆ. ಸೊ ಡ್ರ್ಯಾಗನ್ ಅನ್ನ ನೆನಪಿಸುವಂತ ವಿಶಿಷ್ಟ ನೋಟವನ್ನ ಹೊಂದಿರುತ್ತೆ. ಹಾಗಾಗಿ ಇದಕ್ಕೆ ಡ್ರ್ಯಾಗನ್ ಚಿಕನ್ ಅನ್ನುವಂತ ಹೆಸರಿನಿಂದ ಕೂಡ ಕರೀತಾರೆ. ಸೊ ಆರಂಭದಲ್ಲಿ ವಿಯೆಟ್ನಾಂನಲ್ಲಿ ಅಲಂಕಾರಿಕ ಅಂದ್ರೆ ಪ್ರದರ್ಶನಕ್ಕಂತ ಈ ಕೋಳಿಗಳನ್ನ ಯೂಸ್ ಮಾಡ್ತಾ ಇದ್ರು. ಜೊತೆಗೆ ಪಾಕಶಾಲೆಯ ಉದ್ದೇಶಗಳಿಗಾಗಿ ಇದನ್ನ ಬೆಳೆಸಲಾಗ್ತಾ ಇತ್ತು. ಸ್ನೇಹಿತರೆ, ಸೊ ಈ ಕೋಳಿಗಳು ಅದೃಷ್ಟ ಹಾಗೆ ಸಮೃದ್ಧಿಯ ಸಂಕೇತ ಕೂಡ ಹೌದು. ಸೊ ಕೋಳಿಗಳು ರೋಮಾಂಚಕ ಕೆಂಪು, ಹಸಿರು, ಕಪ್ಪು ಗರಿಗಳನ್ನ ಹೊಂದಿರುತ್ತೆ. ಆದ್ರೆ ಕೋಳಿಗಳು ತಿಳಿ ಕಂದು ಬಣ್ಣದೊಂದಿಗೆ ಬಿಳಿ ಒಂದು ಪುಕ್ಕಗಳನ್ನ ಹೊಂದಿರುತ್ತೆ. ಸ್ನೇಹಿತರೆ, ಆದ್ರೆ ಕೆಂಪು ಡಾಂಗ್ಟೋ ಕೋಳಿಗಳಿಗೆ ಅಲ್ಲಿ ಭಾರಿ ಡಿಮಾಂಡ್ ಇರುವಂತದ್ದು. ಕೆಂಪು ಕೋಳಿ ಇತ್ತು ಅಂತಂದ್ರೆ, ಅದು ಸದೃಢವಾಗಿ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಡಿಮಾಂಡ್ ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಇದರ ಒಂದು ಮೂಲ ಹಾಗೆ ಇತಿಹಾಸವನ್ನ ನೋಡೋದಾದ್ರೆ, ಸೊ ಡಾಂಗ್ಟೋ ಕೋಳಿಗಳು ವಿಯೆಟ್ನಾಂನ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿರುವಂತಹ ಒಂದು ಆಕರ್ಷಕ ಇತಿಹಾಸವನ್ನ ಹೊಂದಿರುವಂತಹ ತಳಿ. ಸ್ನೇಹಿತರೆ, ಸೊ ಅವುಗಳನ್ನ ಮೊದಲು ವಿಯೆಟ್ನಾಂನ ಡಾಂಗ್ಟೋ ಜಿಲ್ಲೆಯಲ್ಲಿ ಮಾತ್ರ ಬೆಳೆಸಲಾಗ್ತಾ ಇತ್ತು. ಅದರಿಂದ ಈ ಒಂದು ಹೆಸರು ಬಂದಿರುವಂತದ್ದು. ಸ್ನೇಹಿತರೆ, ಈ ತಳಿಯನ್ನ 19ನೇ ಶತಮಾನದಲ್ಲಿ ವಿವಿಧ ಸ್ಥಳೀಯ ಕೋಳಿ ತಳಿಗಳನ್ನ ದಾಟಿ ಅಭಿವೃದ್ಧಿ ಪಡಿಸ್ತಾರೆ. ಅಂದ್ರೆ ಅಷ್ಟು ಅದಕ್ಕೆ ಅಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲಾ ಕಡೆ ಅದನ್ನ ಸಾಕಾಣಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರದಲ್ಲಿ ಡಾಂಗ್ಟೋ ಕೋಳಿಗಳು ತಮ್ಮ ದೃಢತೆ ಆಗಿರ್ಬೋದು, ಯಾವ ರೀತಿಯಾಗಿ ಅದು ಹವಾಮಾನಕ್ಕೆ ಒಂದು ಒಗ್ಗಿಕೊಳ್ಳುತ್ತೆ, ಅದಾದ ಮೇಲೆ ಅಸಾಧಾರಣ ಮಾಂಸದ ಗುಣಮಟ್ಟಕ್ಕೆ ಹೆಸರುವಾಸಿ ಆಗ್ತಾ ಹೋಗುತ್ತೆ. ಸೊ ಇದನ್ನ ಅಲ್ಲಿನ ಜನ ಮುಖ್ಯವಾಗಿ ಅಲಂಕಾರಿಕ ಹಾಗೆ ಮಾಂಸದ ಉದ್ದೇಶಗಳಿಗಾಗಿ, ವಿಶೇಷವಾಗಿ ರಾಯಲ್ ವರ್ಗ ಅಂದ್ರೆ ಶ್ರೀಮಂತ ಮನೆತನದವರು ಅವರ ಒಂದು ರಿಚ್ನೆಸ್ ಅನ್ನ ತೋರಿಸೋದಕ್ಕೆ ಅವರ ಸಮಾರಂಭಗಳಲ್ಲಿ, ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಭಕ್ಷ್ಯವಾಗಿ ಅಥವಾ ಸಮಾರಂಭದಲ್ಲಿ ಪ್ರದರ್ಶನಕ್ಕಾಗಿ ಇಡ್ತಾರಂತೆ. ಸ್ನೇಹಿತರೆ, ಅಂದ್ರೆ ಅಲ್ಲಿ ಅವರ ಒಂದು ಪ್ರೆಸ್ಟೀಜ್ ಅನ್ನ ಯಾವ ರೀತಿಯಾಗಿ ಮೇಂಟೈನ್ ಮಾಡಬೇಕು ಅಂತಂದ್ರೆ, ಅಲ್ಲಿ ಡಾಂಗ್ಟೋ ಕೋಳಿಗಳಿದ್ರೆ ಅವರು ಶ್ರೀಮಂತರು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಅನ್ಕೊಳ್ತಾರೆ. ಹಾಗಾಗಿ ಅಲ್ಲಿ ಶ್ರೀಮಂತ ಮನೆತನ ಯಾವುದೇ ಇದ್ರೂ ಕೂಡ, ಅವರ ಯಾವುದೇ ಒಂದು ಸಮಾರಂಭ ಇತ್ತು ಅಂತಂದ್ರೂ ಕೂಡ ಅಲ್ಲಿ ಡಾಂಗ್ಟೋ ಕೋಳಿಗಳ ಯಾವುದೇ ಒಂದು ಭಕ್ಷ್ಯಗಳಾಗಿರ್ಬೋದು ಅಥವಾ ಜಸ್ಟ್ ಪ್ರದರ್ಶನಕ್ಕಾದ್ರೂ ಅಲ್ಲಿ ಇಡುವಂತ ಒಂದು ವಾಡಿಕೆ ಇದೆ. ಇನ್ನು ಸ್ನೇಹಿತರೆ, ಅದರ ಒಂದು ನೇಚರ್ ಬಗ್ಗೆ ಹೇಳೋದಾದ್ರೆ, ಡಾಂಗ್ಟೋ ಕೋಳಿಗಳು ಶಾಂತವಾದ ಒಂದು ಸ್ವಭಾವವನ್ನ ಹೊಂದಿರುತ್ತೆ. ಸೊ ಡಾಂಗ್ಟೋ ಕೋಳಿಗಳು 8ರಿಂದ 18 ತಿಂಗಳಲ್ಲಿ ಮಾಂಸಕ್ಕಾಗಿ ಮಾರಾಟಕ್ಕೆ ರೆಡಿ ಆಗುತ್ತೆ. ಸ್ನೇಹಿತರೆ, ಸೊ ಅವುಗಳ ಮಾಂಸ ಅದರ ಒಂದು ಉತ್ತಮ ರುಚಿ ಹಾಗೆ ಮೃದುತ್ವಕ್ಕಾಗಿ ಫೇಮಸ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಅವುಗಳ ಕಾಲಿನ ಸೈಜ್ ನೋಡಿ, ಅದು ಎಷ್ಟು ದಷ್ಟಪುಷ್ಟವಾಗಿ ಬೆಳೆದಿದೆಯೋ ಅದರ ಮೇಲೆ ಅದರ ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಒಂದು ಕೋಳಿ ಹಬ್ಬ ಅಂದ್ರೂ ಕೂಡ 60,000ದಿಂದ 1,00,000, 2,00,000ದವರೆಗೆ ಮಾರಾಟ ಆಗುತ್ತೆ. ಸ್ನೇಹಿತರೆ, ಸೊ ಹಾಗಾದ್ರೆ ನೀವು ಕೇಳ್ಬೋದು, ಅದರ ಜೀವಿತಾವಧಿ ಆಗಿರ್ಬೋದು, ಬೆಲೆ ಬಗ್ಗೆ ಹೇಳಿ ಅಂತ. ಸೊ ಸರಾಸರಿಯಾಗಿ ಡಾಂಗ್ಟೋ ಕೋಳಿಗಳು 5ರಿಂದ 8 ವರ್ಷಗಳ ಜೀವಿತಾವಧಿಯನ್ನ ಹೊಂದಿರುತ್ತೆ. ಸ್ನೇಹಿತರೆ, ಆದಾಗ್ಯೂ ಕೂಡ ನೀವು ಸರಿಯಾದ ಆರೈಕೆಯನ್ನ ಮಾಡಿದ್ರೆ, ಚೆನ್ನಾಗಿ ನೋಡ್ಕೊಂಡ್ರೆ, ಉತ್ತಮ ಪೋಷಣೆ ಅವುಗಳಿಗೆ ಸಿಕ್ಕಿದ್ರೆ, ತಿಳಿದವರು ಈ ಒಂದು ಕೋಳಿ ಸಾಕಾಣಿಕೆ ಮಾಡಿದವ್ರು ಹೇಳ್ತಾರೆ 10 ವರ್ಷಗಳವರೆಗೆ ಅವು ಬದುಕ್ತವೆ ಅಂತ. ಸ್ನೇಹಿತರೆ, ಹಾಗಾಗಿ ನಾರ್ಮಲ್ ಆಗಿ ನೋಡೋದಾದ್ರೆ ಒಂದು 5
5ರಿಂದ 8 ವರ್ಷ ಬದುಕುತ್ತೆ. ಸೊ ಡಾಂಗ್ಟೋ ಚಿಕನ್ ನ ಉಪಯೋಗ ಏನು ಅಂತ ನೀವು ಕೇಳ್ಬೋದು. ಸೊ ಡಾಂಗ್ಟೋ ಕೋಳಿಗಳನ್ನ ಪ್ರಾಥಮಿಕವಾಗಿ ಅವುಗಳ ಮಾಂಸಕ್ಕಾಗಿ ಬೆಳೆಸಲಾಗುವಂಥದ್ದು, ಮೊಟ್ಟೆಗಳಿಗಾಗಿ ಅಲ್ಲ ಸ್ನೇಹಿತರೆ. ಸೊ ಅದರ ಒಂದು ಮೃದುತ್ವ ಆಗಿರ್ಬೋದು, ಟೇಸ್ಟ್ಗೆ ಹೆಚ್ಚು ಮೌಲ್ಯಯುತವಾಗಿರುವಂಥದ್ದು. ಸೊ ಮಾಂಸವನ್ನ ಸಾಮಾನ್ಯವಾಗಿ ಸಾಂಪ್ರದಾಯಿಕ ವಿಯೆಟ್ನಾಂನ ಭಕ್ಷ್ಯಗಳಲ್ಲಿ ಬಳಸ್ತಾರೆ ಸ್ನೇಹಿತರೆ. ಸೊ ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡೋದಾದ್ರೆ ಡಾಂಗ್ಟೋ ಚಿಕನ್ ಹಾಟ್ ಪಾಟ್ ಆಗಿರ್ಬೋದು, ಅಥವಾ ಗ್ರಿಲ್ಡ್ ಡಾಂಗ್ಟೋ ಚಿಕನ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಡಿಶ್ ಗಳನ್ನ ಈ ಒಂದು ಡಾಂಗ್ಟೋ ಅನ್ನ ಬಳಸ್ಕೊಂಡು ಒಂದು ಮಾಡುವಂಥದ್ದು ಸ್ನೇಹಿತರೆ. ಸೊ ಕೆಲವು ವ್ಯಕ್ತಿಗಳು ಅವುಗಳನ್ನ ಸಾಕು ಪ್ರಾಣಿಗಳಾಗಿ ಅಥವಾ ಪ್ರದರ್ಶನಗಾಗಿ ಆ ಒಂದು ಕೋಳಿಗಳನ್ನ ಕೂಡ ಸಾಕೋದು ಉಂಟು. ಇನ್ನು ಇದರ ಗುಣಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಇದರ ಗಾತ್ರಕ್ಕೆ ಸಾಕಷ್ಟು ಜನ ಶಾಕ್ ಆಗ್ತಾರೆ. ಅಂದ್ರೆ ಅಷ್ಟು ದೊಡ್ಡ ದೇಹವನ್ನ ಹೊಂದಿರುತ್ತೆ, ಅಗಲವಾದ ದೇಹ ಆಗಿರ್ಬೋದು, ಬಲವಾದ ಕಾಲುಗಳಾಗಿರ್ಬೋದು, ದೊಡ್ಡ ತಲೆಯನ್ನ ಇದು ಹೊಂದಿರುತ್ತೆ. ಸೊ ಡಾಂಗ್ಟೋ ಕೋಳಿಗಳ ಕಾಲುಗಳು ವಿಶೇಷವಾಗಿ ಎಲ್ಲರೂ ಕೂಡ ಅಟ್ರಾಕ್ಟ್ ಆಗುವಂತೆ ಮಾಡುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಅವುಗಳು ದಪ್ಪ ಹಾಗೆ ಸ್ನಾಯು ಕೆಲವೊಮ್ಮೆ 10 ಸೆಂಟಿಮೀಟರ್ಗಳ ಅಗಲವನ್ನ ಕೂಡ ಹೊಂದುತ್ತೆ ಸ್ನೇಹಿತರೆ. ಸೊ ಕಾಲುಗಳು ದಟ್ಟವಾದ ಹಾಗೆ ಜೊತೆಗೆ ಕತ್ತನ್ನ ಕೂಡ ಜನ ನೋಡಿ ತೆಗೆದುಕೊಳ್ತಾರೆ. ಅಂದ್ರೆ ಉದ್ದವಾದ ಕತ್ತು ಇತ್ತು ಅಂತಂದ್ರೆ ಅದಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ, ಜೊತೆಗೆ ಅದರ ನೋಟ ಕೂಡ ಅಟ್ರಾಕ್ಟಿವ್ ಆಗಿದೆ ಅಂತಂದ್ರೆ ಅದರ ಒಂದು ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ. ಇನ್ನು ನೀವು ಶೆಡ್ ಬಗ್ಗೆ ಕೇಳ್ಬೋದು, ಇದಕ್ಕೆ ಯಾವ ರೀತಿಯಾಗಿ ನಾವು ಶೆಡ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಸೊ ಮುಖ್ಯವಾಗಿ ಇವುಗಳಿಗೆ ವಸತಿ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾರ್ಮಲ್ ಆಗಿ ನಾವು ಈ ತರ ಬಾಯ್ಲರ್ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಾವು ಸಾಕಾಣಿಕೆಗೆ ಒಂದಷ್ಟು 2ರಿಂದ 3 ಸಾವಿರ ಕೋಳಿಗಳನ್ನ ಹಾಕ್ತೀವಿ. ಆದ್ರೆ ಇಲ್ಲಿ ಅದು ಆಗಲ್ಲ. ಯಾಕಂತಂದ್ರೆ ಈ ಕೋಳಿಗಳ ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಸೊ ಅವುಗಳ ಗಾತ್ರದಿಂದಾಗಿ ಅವುಗಳಿಗೆ ವಿಶಾಲವಾದ ಹಾಗೆ ಗಟ್ಟಿಮುಟ್ಟಾದ ಶೆಡ್ ವ್ಯವಸ್ಥೆಯನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಸೊ ಅದರ ಒಂದು ದೊಡ್ಡ ದೇಹಗಳು ಆರಾಮಾಗಿ ಇರಬೇಕು ಅಂತ ಒಂದು ಕಾರಣಕ್ಕೋಸ್ಕರ ಇಲ್ಲಿ ದೊಡ್ಡ ಶೆಡ್ ಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಸರಿಯಾದ ಗಾಳಿ ಆಗಿರ್ಬೋದು, ತಾಪಮಾನ ನಿಯಂತ್ರಣ ಆಗಿರ್ಬೋದು, ಜೊತೆಗೆ ಪರಭಕ್ಷಕಗಳಿಂದ ರಕ್ಷಣೆ ಅಗತ್ಯ. ಅಂದ್ರೆ ಹಾವು ಚೇಳು ಯಾವುದು ಕೂಡ ಒಳಗೆ ಬರಬಾರ್ದು, ಜೊತೆಗೆ ಸಾಕಷ್ಟು ಬೆಳಕು ಕೂಡ ಇಲ್ಲಿ ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸೊ ಆ ಒಂದು ವಿಯೆಟ್ನಾಂ ದೇಶದಲ್ಲಿ ಇದರ ಒಂದು ಶೆಡ್ಗಳು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗಿರುತ್ತೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಶೆಡ್ಗಳನ್ನ ಮಾಡ್ತಾರೆ. ಇನ್ನು ಸ್ನೇಹಿತರೆ ಆಹಾರ ಆಗಿರ್ಬೋದು, ಪೋಷಣೆ ಬಗ್ಗೆ ನೋಡೋದಾದ್ರೆ ಏನೆಲ್ಲ ಆಹಾರಗಳನ್ನ ಈ ಒಂದು ವಿಯೆಟ್ನಾಂ ಜನ ಕೊಡ್ತಾರೆ ಅಂತ. ಸೊ ಅವುಗಳ ಒಂದು ಬೆಳವಣಿಗೆಗೆ ಸಮತೋಲಿತ ಆಹಾರದ ಅಗತ್ಯ ತುಂಬಾ ಇಂಪಾರ್ಟೆಂಟ್. ಸೊ ಉತ್ತಮ ಗುಣಮಟ್ಟದ ವಾಣಿಜ್ಯ ಕೋಳಿ ಫೀಡನ್ನ ನೀವು ಕೊಡಬೇಕಾಗತ್ತೆ. ಸ್ನಾಯುವಿನ ಬೆಳವಣಿಗೆಯನ್ನ ಬೆಂಬಲಿಸೋದಕ್ಕೆ ಸಾಕಷ್ಟು ಪ್ರೋಟೀನ್ಗಳ ಅವಶ್ಯಕತೆ ಕೂಡ ಇಲ್ಲಿರುತ್ತೆ. ಸೊ ಡಾಂಗ್ಟೋ ಕೋಳಿಗಳಿಗೆ ತಮ್ಮ ಒಂದು ಸ್ನಾಯುವಿನ ಕಾಲುಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇಲ್ಲಿ ಪ್ರೋಟೀನ್ ಬೇಕಾಗುತ್ತೆ ಸ್ನೇಹಿತರೆ. ಆಹಾರವನ್ನ ನೀವು ಪ್ರೋಟೀನ್ ಜೊತೆಗೆ ಕೊಡಲೇಬೇಕಾಗುತ್ತೆ. ಸೊ ಉತ್ತಮ ಆರೋಗ್ಯವನ್ನ ಇಲ್ಲಿ ಖಚಿತಪಡಿಸೋದಕ್ಕೆ ಧಾನ್ಯಗಳಾಗಿರ್ಬೋದು, ಹಸಿರು ಮೇವಾಗಿರ್ಬೋದು, ಹಾಗೆ ಸಾಕಷ್ಟು ನೀರಿನ ಪೂರೈಕೆಯನ್ನ ಕೂಡ ಇಲ್ಲಿ ಮಾಡಬೇಕು. ತರಕಾರಿ ಆಗಿರ್ಬೋದು, ಹಣ್ಣುಗಳನ್ನ ನೀವು ಅವುಗಳಿಗೆ ನಿರಂತರವಾಗಿ ಕೊಡಬೇಕಾಗತ್ತೆ. ಇನ್ನು ನೀವು ಮೊಟ್ಟೆ ಬಗ್ಗೆ ಕೇಳಿದ್ರೆ ಡಾಂಗ್ಟೋ ಕೋಳಿಗಳು ಮೊಟ್ಟೆ ಇಡುವಂತ ಸಾಮರ್ಥ್ಯಕ್ಕೆ ಫೇಮಸ್ ಆಗಿಲ್ಲ ಸ್ನೇಹಿತರೆ. ಸೊ ಅವುಗಳಿಗಿರುವಂತಹ ಬೇಡಿಕೆ ಏನಿದ್ರೂ ಕೂಡ ಮಾಂಸಕ್ಕೆ. ಸೊ ಮೊಟ್ಟೆ ಉತ್ಪಾದನೆಗಿಂತ ಮಾಂಸದ ಉತ್ಪಾದನೆಗೆ ಅವುಗಳು ಹೆಸರುವಾಸಿ. ಸೊ ಮೊಟ್ಟೆಗಳನ್ನ ನೀವು ಉತ್ಪಾದಿಸಬಹುದು, ಆದ್ರೆ ಇತರ ಕೋಳಿ ತಳಿಗಳಿಗೆ ಹೋಲಿಸಿದ್ರೆ ಇದರ ಒಂದು ಪ್ರಮಾಣ ಸಖತ್ ಕಡಿಮೆ. ಸೊ ಆದ್ರೂ ಕೂಡ ಅವು ಒಂದು ದೊಡ್ಡ ಗಾತ್ರ ಹಾಗೆ ಬಲವಾದ ಮೊಟ್ಟೆಯನ್ನ ಇಡುತ್ತೆ. ಸೊ ಇದಕ್ಕೂ ಕೂಡ ಬೆಲೆ ಜಾಸ್ತಿ. ಆದ್ರೆ ವಾರಕ್ಕೆ ಕೇವಲ 2ರಿಂದ 3 ಮೊಟ್ಟೆ ಇಡುತ್ತೆ. ವರ್ಷ ಅಂತ ಬಂದ್ರೆ ಸರಾಸರಿ ಒಂದು 80ರಿಂದ 100 ಮೊಟ್ಟೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಮೊಟ್ಟೆಗಳಿಗೆ ಈ ಕೋಳಿ ಸೀಮಿತ ಅಲ್ಲ. ಹಾಗಾಗಿ ಸ್ನೇಹಿತರೆ ಇದರ ಮಾಂಸದ ಬಗ್ಗೆ ಹೇಳೋದಾದ್ರೆ 6ರಿಂದ 16 ಪೌಂಡ್ಗಳ ನಡುವೆ ಇದು ತೂಗುತ್ತೆ ಸ್ನೇಹಿತರೆ. ಸೊ 12ರಿಂದ 14 ಇಂಚು ಎತ್ತರವನ್ನ ಹೊಂದಿರುತ್ತೆ. ಸೊ ಅದರ ಒಂದು ಕಾಲುಗಳು ವಯಸ್ಕ ಮಾನವನ್ನ ನಮ್ಮ ಒಂದು ಗಂಟೆ ಯಾವ ರೀತಿಯಾಗಿರುತ್ತೆ ಆ ಒಂದು ಸುತ್ತಳತೆಗೆ ನಾವು ಹೋಲಿಸಬಹುದು ಸ್ನೇಹಿತರೆ. ಸೊ ಅಷ್ಟರ ಮಟ್ಟಿಗೆ ಅವುಗಳ ಕಾಲು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ಡಾಂಗ್ಟೋ ಕೋಳಿಯ ಮಾಂಸವನ್ನ ಅಲ್ಲಿನ ವಿಯೆಟ್ನಾಂ ಜನ ಯಾಕೆ ಸೇವಿಸ್ತಾರೆ ಅಂತಂದ್ರೆ ಪ್ರೋಟೀನ್ ಆಗಿರ್ಬೋದು, ಜೊತೆಗೆ ಅಮೆನೋ ಆಮ್ಲಗಳಾಗಿರ್ಬೋದು, ಜೀವಸತ್ವಗಳು, ಜೊತೆಗೆ ಖನಿಜಗಳಲ್ಲಿ ಇದು ಸಮೃದ್ಧ ಆಗಿದೆ. ಹಾಗಾಗಿ ಎಲ್ಲಾ ಭಕ್ಷ್ಯಗಳಲ್ಲೂ ಕೂಡ ಡಾಂಗ್ಟೋ ಕೋಳಿಗಳನ್ನ ಪರಿಗಣಿಸ್ತಾರೆ ಸ್ನೇಹಿತರೆ. ಸೊ ಒಂದು ಡಾಂಗ್ಟೋ ಕೋಳಿಗಳು $1,250ರಿಂದ $2,000 ವರೆಗೆ ಅಲ್ಲಿ ಇರುತ್ತೆ. ಅಂದ್ರೆ ಭಾರತ ಅಂತ ಬಂದ್ರೆ 60,000ದಿಂದ 1,00,000 2,00,000ದವರೆಗೆ ಸೇಲ್ ಆಗುತ್ತೆ ಒಂದು ಕೋಳಿ. ಹಾಗಾಗಿ ಈ ಒಂದು ಡಾಂಗ್ಟೋ ಕೋಳಿಯನ್ನ ವಿಯೆಟ್ನಾಂ ದೇಶದಲ್ಲಿ ದೊಡ್ಡ ಸಾಕಾಣಿಕೆಯಾಗಿ ಮಾಡ್ತಾರೆ. ಅಲ್ಲಿನ ರೈತರು ಕೋಟಿಯಲ್ಲಿ ಆದಾಯವನ್ನ ಗಳಿಸ್ತಾರೆ. ಜೊತೆಗೆ ಈ ಕೋಳಿಯನ್ನ ಅದೃಷ್ಟ, ಸಮೃದ್ಧಿ ಸಂಕೇತವಾಗಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಅಲ್ಲಿನ ಜನ ಅದನ್ನ ಒಂದು ಅವರ ಪ್ರತಿಷ್ಠೆಯನ್ನ ತೋರಿಸೋದಕ್ಕೆ, ರಿಚ್ನೆಸ್ ಅನ್ನ ತೋರಿಸೋದಕ್ಕೆ ಅಲ್ಲಿನ ಯಾವುದೇ ಸಮಾರಂಭ ಇದ್ರೂ ಕೂಡ ಪ್ರದರ್ಶನಕ್ಕಾಗಿ ಇಡ್ತಾರೆ
ಇಡ್ತಾರಂತೆ ಸಾಕಷ್ಟು ಕೋಳಿಗಳನ್ನ. ಹಾಗಾಗಿ ಅಲ್ಲಿನ ಜನ ಒಂದು ಕೋಳಿ ಸಾಕಾಣಿಕೆ ಅಂತ ಬಂದಾಗ ಡಾಂಗ್ಟೋ ಕೋಳಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಭಾರತದಲ್ಲಿ ನಾವು ನೋಡೋದಾದ್ರೆ ಅಲ್ಲಿನ ಜನರೇ ಒಂದಷ್ಟು ತಳಿಗಳನ್ನ ಮಾತ್ರ ಸಾಕ್ತಾರೆ, ಅದರಲ್ಲಿ ಡಾಂಗ್ಟೋ ಕೋಳಿಗಳು ಕೂಡ ಹೌದು. ಸೊ ಇಲ್ಲಿ ಭಾರತದಲ್ಲಿ ಡಾಂಗ್ಟೋ ಕೋಳಿಗಳು ಲಭ್ಯ ಇಲ್ಲ ಸ್ನೇಹಿತರೆ, ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಅದರ ಒಂದು ತಳಿಗಳು ನಮಗೆ ಸಿಗೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ನೀವು ಕೂಡ ಡಾಂಗ್ಟೋ ಕೋಳಿ ಬಗ್ಗೆ ಕೇಳಿದ್ರ, ಅದನ್ನ ನೋಡಿದ್ರ, ಅದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬಹುದು. ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೋಳಿ ಸಾಕಾಣಿಕೆ ಬಗ್ಗೆ ಡಿಟೇಲ್ ಆಗಿ ಕೋರ್ಸ್ ಇದೆ, ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಕೋಳಿ ಸಾಕಾಣಿಕೆಯನ್ನ ಮಾಡಿ ಉತ್ತಮ ಆದಾಯವನ್ನ ನಾವು ಗಳಿಸಬಹುದು ಅಂತ. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ ಬೈ ಬಾಯ್.